ಸ್ನೇಹಿತರೆ, ಸಂಧಿವಾತ ಯಾರ ಪ್ರಮಾಣಕ್ಕೆ ಅದು ಎಫೆಕ್ಟ್ ಮಾಡುತ್ತೆ ಅಂತಂದರೆ ನಮಗೆ ಈವನ್ ದೈನಂದಿನ ಕೆಲಸಗಳು ಕೂಡ ಎಫೆಕ್ಟ್ ಆಗೋ ಥರ ಆಗುತ್ತೆ. ಸೊ ಆ ಥರ ಒಂದು ಮೊಣಕೈ ಜಾಯಿಂಟು ಸಿವಿಯರ್ ಆಗಿಬಿಟ್ಟು ಬೇರೆ ಬೇರೆ ಜಾಯಿಂಟ್ಸ್ ಎಲ್ಲ ಪೇನ್ ಇತ್ತು, ಬಟ್ ಸಿವಿಯರಾಗೆ ಎಲ್ಬೋ ಪೇನ್ ಇತ್ತು. ಅದನ್ನು ಮೇಡಮ್ ಅವ್ರಿಗೆ ಹೆಂಗಿತ್ತು, ಅದು ಹೆಂಗೆ ಕಮ್ಮಿ ಆಯ್ತು ಅಂತ ಕೇಳೋಣ. ನಿಮಗೆ ಪೇಯ್ನ್ ಇತ್ತಲ್ವ ಮೊಣಕೈ, ಅದು ಮುಂಚೆ ಯಾವ ಥರ ಇತ್ತು, ಇವಾಗ ಹೆಂಗಾಯ್ತು ಅದನ್ನು ಸ್ವಲ್ಪ ಹೇಳಿ. ಮುಂಚೆ ಅಂದ್ರೆ ಸರ್ ಫಸ್ಟಿಗೆ ನನಗೆಲ್ಲ ಗಂಟುಗಳು ನೋವಿತ್ತು. ಆಮೇಲೆ ನಾ ಇಂಗ್ಲೀಷ್ ಮೆಡಿಸಿನ್ ತಗೊಂಡು ಫುಲ್ ನನ್ನ ಬಾಡಿ ಹಾಳು ಮಾಡ್ಕೊಬಿಟ್ಟಿದ್ದೆ ಆಲ್ರೆಡಿ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಆಯ್ತು ಅಂತ ಹೇಳಿದ್ರು ಡಾಕ್ಟ್ರು. ಅದು ತಿನ್ನುವಾಗ ಲಾಸ್ಟಲ್ಲಿ ಕೈ ಹೀಗೆ ಬಂತು, ಇಷ್ಟೇ ಮೂಮೆಂಟ್ ಆಗ್ತದೆ ಇದು, ಇಷ್ಟೇ ಕೈ ಹೀಗಿತ್ತು. ಈಗ ಇಲ್ಲಿಂದ ಮೇಲ್ ಬರ್ತಿರ್ಲಿಲ್ಲ, ಹೀಗೆ ತಿನ್ಬೇಕಿತ್ತು. ಇಲ್ಲ ಅಂದ್ರೆ ಲೆಫ್ಟ್ ಕೈಯಲ್ಲಿ ಈ ಕೈಯಲ್ಲಿ ಹೀಗೆ ತಿಂತಿದ್ದೆ, ಇಲ್ಲಾಂದ್ರೆ ಯಾರಾದ್ರೂ ತಿನ್ಸ್ಬೇಕಿತ್ತು. ಆ ಲೆವೆಲಲ್ಲಿ ನಾನು ಊಟಕ್ಕೋಸ್ಕರ ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಅಂದ್ರೆ ಪಕ್ಕದಲ್ಲಿ ಇರುವರೆ ಪ್ಲೇಟಿಗೆಲ್ಲ ಬೀಳತ್ತೆ. ಯಾವ ಫಂಕ್ಷನಿಗೆ ಹೋಗದೆ 5-6 ವರ್ಷ ಆಗಿತ್ತು. ಇವತ್ತು ನಿಮ್ಮ ಮೆಡಿಸಿನ್ ಮಾಡಿದ್ಮೇಲೆ ನಾನೊಂದು 4-5 ಫಂಕ್ಷನ್ಗೆ ಹೋಗಿದ್ದೀನಿ. ಆ್ಯಕ್ಚುಲ್ ನಿಜವಾಗ್ಲೂ ಸರ್, ಅದನ್ನು ನನ್ನ ಕೈ ಒಂದು ಚೆನ್ನಾಗಾಗಿದೆ. ನನಗೆ ದೇವರು ಸಿಕ್ಕಿದಂಗೆ ಸಿಕ್ಕಿದ್ದೀರಿ ನೀವು. ಆದ್ರೂ ನನ್ನ ಈ ಕಾಲ ಲೆಕ್ಕದಲ್ಲಿ ನನಗೆ ಹಿಸ್ಟರೆಕ್ಟಮಿ ಆಗಿರೋದ್ರಿಂದ ನಿಮಗೆ ಬೋನ್ ಆಸ್ಟಿಯೋಪೊರೋಸಿಸ್ ಜಾಸ್ತಿ ಇದೆ. ಎರಡು ಮೇಜರ್ ಕಂಡೀಷನ್, ಒಂದು ಸಂಧಿವಾತ, ಒಂದು ಹಿಸ್ಟರೆಕ್ಟಮಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೆಡಿಸಿನ್ಸ್ ಇವತ್ತು ಕೊಟ್ಟಿದ್ದೀನಿ. ಫಂಕ್ಷನಲ್ ಮೆಡಿಸಿನಲ್ಲಿ ಏನೇನು ಬೇಕು ಅದನ್ನೆಲ್ಲ ಕೊಟ್ಟಿದ್ದೀನಿ. ಸೊ ಅಪ್ಡೇಟ್ ಮಾಡಿದ್ದೀನಿ ಮೆಡಿಸಿನ್ಸ್. ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ ಇವಾಗ. ಆಲ್ಮೋಸ್ಟ್ ಎಷ್ಟು ಆರಾಮಾಗಿದೆಯಲ್ಲ ಮುಂಚೆಗಿಂತ. ಕೈ ಎಷ್ಟು ಆರಾಮಾಗಿದೆ. ಫಸ್ಟ್ ಡೇ ಬಂದಿನೇ ಮಾರನೇ ದಿನನೇ ನೀವು ಹೀಗೆ ಹೇಳೋದು. ನನ್ನ ಮಕ್ಕಳು ಬೈತಾ ಇದ್ರು, ನನ್ಗೆ ಕೈ ಆಟೋಮೆಟಿಕ್ ಈಗ ಇಷ್ಟಕ್ಕೆ ಬಂತು. ಆಗ ನನ್ನ ಕೈ ಸರಿ ಆಯ್ತು, ನಂಗೆ ಖುಷಿ ಆಯ್ತು ತಿನ್ನಾಗ. ಆಮೇಲೆ ತಿನ್ನಕ್ಕಾಯ್ತು. ಗಂಟೆ ಹಾಕೊಳ್ತಿರ್ಲಿಲ್ಲ, ಕೈ ಹೀಗೆ ಹೋಗ್ತಿರ್ಲಿಲ್ಲ, ಹೀಗಿತ್ತು ತಲೆ ಹೀಗೆ ಬಚ್ಕೊಳ್ಬೇಕಿತ್ತು, ಹೀಗೆ ಹಾಕೊಳ್ಳಿಕ್ಕೆ ಆಯ್ತು. ನನ್ನ ಬಟ್ಟೆ ನಂಗೆ ಹಾಕೊಳ್ಳಿಕ್ಕೆ ಆಯ್ತು. ಇದೊಂದು ಕೈಗೋಸ್ಕರ. ಆದ್ರೂ ವ್ಯಾಯಾಮ ಮಾಡ್ತೀನಿ, ಇಷ್ಟು ಮುಟ್ಟಕ್ಕಾಗಲ್ಲ. ಈ ಕೈ ಇಷ್ಟಕ್ಕೆ ಬರುತ್ತೆ. ಮೆಡಿಸಿನ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಅದು ಬರುತ್ತೆ. ಆದ್ರೆ ಪಥ್ಯದಲ್ಲಿ ಏನ್ ಮಾಡ್ತಾ ಇದ್ರಿ, ಮುಂಚೆ ಏನ್ ತಗೊಂತ ಇದ್ರಿ? ಪತ್ತೆ ಇಲ್ಲಿ ಬರಕ್ಕಿಂತ ಮುಂಚೆ ಹೆಂಗಿತ್ತು, ಬಂದ್ಮೇಲೆ ಹೆಂಗಾಯ್ತು? ಇಲ್ಲಿ ಬರಕ್ಕಿಂತ ಮುಂಚೆ ನಾನು ಬೂದ್ಗುಂಬ್ಳಿ ದಿವಸ ಹಿಂದೆ ಅದಲ್ಲ, ಈ ಟೀ ಕಾಫಿ ಹಾಲು ಅದೇನು ಚಪಾತಿ ಮುಂಚೆ ತಗೊಂತಾ ಇರ್ಲಿಲ್ಲ. ಫಸ್ಟ್ ಇಂದ ಟೀ ಕಾಫಿ ಏನು ನನ್ಗೆ ಹಾಲು ಇಲ್ಲ, ಚಪಾತಿ ಇಲ್ಲ, ಮೈದಾ ಇಲ್ಲ, ಏನು ಕುಡಿಯುವುದೇ ಇಲ್ಲ. ಮತ್ತೆ ಅದು ಕುಡಿಯೋ ಬಗ್ಗೆ ನನ್ಗೇನು ಅಭ್ಯಾಸ ಇಲ್ಲ. ಇನ್ನೇನಾದ್ರೂ ಜೀರಿಗೆ ಕಷಾಯ ಆದ್ರೆ ಮೇನ್ ಹಾಲು ಕುಡಿತಿರ್ಲಿಲ್ಲ. ಹಾಗಾಗಿ ಡಿಕಾಕ್ಷನ್ ಜೀರಿಗೆ ಕಷಾಯ ಕುಡಿತಿದ್ದೆ. ಹಾಲು ನನ್ಗೆ ಯಾವತ್ತು ನನ್ಗೆ ಆಗಲ್ಲ ಬಾಡಿಗೆ. ನೀವು ಮುಂಚೆಯಿಂದ ಅಭ್ಯಾಸ ಇರ್ಲಿಲ್ಲ ಕಾಫಿ ಟೀ ಅದೆಲ್ಲ, ಹಂಗಾಗಿನೇ ನಿಮ್ಗೆ ಒಂದೇ ಇಂಜೆಕ್ಷನ್ಗೆ ಅಷ್ಟು ರಿಸಲ್ಟ್ ಬಂದಿಲ್ಲ.